ಹಾಯ್ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಯಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ಈಗಷ್ಟೇ ವೀರೇಶಲ್ಲಿ ಇದ್ದೀವಿ ನಾವು. ನಮ್ಮ ಕರಿಕಾಡ ಮೂವಿ ಇವತ್ತಿನ ಮೊದಲ ಶೋ ನಡೆದಿದೆ. ಇದಕ್ಕಿಂತ ಮುಂಚೆ ಮಂಗಳೂರು ಆಗಿರ್ಬೋದು ಅಥವಾ ಕಪಳ್ಳಿ AMB ಅಲ್ಲಿ ಆಗಿರ್ಬೋದು ಶೋ ಮಾಡಿದ್ವಿ. ಅಲ್ಲಿ ರಿಯಾಕ್ಷನ್ ನಾವು ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಇವತ್ತು ಕೂಡ ಅಷ್ಟೇ ವೀರೇಶಲ್ಲಿ ಶೋ ಆಗಿದೆ. ನೋಡಿ ಬಂದಂಥ ಎಲ್ಲ ಆಡಿಯನ್ಸ್ ಒಂದು ಮಾಸ್ ಎಲಿಮೆಂಟ್ ತುಂಬ ಇಷ್ಟಪಡ್ತಿದ್ದಾರೆ. ಆಫ್ಟರ್ ತುಂಬ ದಿವಸಗಳಾಗಿತ್ತು ಈ ಥರ ಮಾಸ್ ಎಲಿಮೆಂಟ್ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರ ಕೆಲಸಕ್ಕೆ, ಹಾಗೆ ನಮ್ಮ ಹೀರೋ ನಟರಾಜ್ ಅವರ ಆ್ಯಕ್ಟಿಂಗ್ಗೆ, ನಮ್ಮ ಆ್ಯಕ್ಟಿಂಗ್ಗೆ, ಅದಲ್ಲದೆ ವಿಜಯ್ ಚೆಂಡೂರು, ದಿವಂಗತ ರಾಕೇಶ್ ಪೂಜಾರಿ ಅವರು, ಸೂರ್ಯ, ಸಾಕಷ್ಟು ಜನ ಇದ್ದಾರೆ ಇದರಲ್ಲಿ. ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಪಕ್ಕ ಎಲ್ಲ ಫ್ಯಾಮಿಲಿ ಕೂತು ಮೂವಿ ನೋಡುವಂಥ ಒಂದು ಮೂವಿ. ನಿರ್ದೇಶಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಿರ್ಮಾಪಕರು ಹಾಗೆಯೇ ಹೀರೋ ನಟರಾಜ್ ಅವರ ನಂಗೆ ತುಂಬ ಖುಷಿಯಾಗಿದೆ. ಅವರ ಮಾರ್ಕೆಟಿಂಗ್ ಸ್ಕಿಲ್ ತುಂಬ ಇಷ್ಟ ಆಯ್ತು ನನಗೆ. ಇವತ್ತು ಬೆಳಗ್ಗೆ ನಾವು ಬರ್ತಾ ಬುಕ್ ಮೈ ಶೋಲ್ಲಿ ನೋಡ್ತಾ ಇದ್ವಿ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಎಲ್ಲ ಕಡೆ ಅವ್ರ ಶೋನ ಫುಲ್ ಮಾಡಿಸಿದ್ದಾರೆ. ಆ ಒಂದು ಪ್ರತಿಭೆ ನಂಗೆ ತುಂಬ ಇಷ್ಟ ಆಯಿತು ಅವ್ರದ್ದು. ಮೂವಿ ತುಂಬ ಚೆನ್ನಾಗಿದೆ, ಯಾರು ಮಿಸ್ ಮಾಡಬೇಡಿ. ಎಲ್ಲರೂ ಕರಿಕಾಡ ಮೂವಿನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ಕ್ಲೈಮ್ಯಾಕ್ಸ್ ಏನಂತಂದರೆ ಸ್ವಲ್ಪ ಟ್ವಿಸ್ಟ್ ಇದೆ. ಸೊ ಎಲ್ಲ ನೀವು ಇದು ಮಾಡ್ತೀರಾ ಅಂತಂದರೆ ಅದು ಟ್ವಿಸ್ಟ್ ಕೊಟ್ಟು ಬೇರೆ ಥರ ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ಅದು ರಿಯಾಕ್ಷನ್ ಯಾವ ಥರ ಇದೆ? ತುಂಬ ಚೆನ್ನಾಗಿದೆ. ಅದಕ್ಕೆ ಅದನ್ನೆಲ್ಲೂ ಕೂಡ ನಾವು ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಯಾವುದೇ ಇವೆಂಟಲ್ಲೂ ಕೂಡ ನಾವು ಅದನ್ನು ಬಿಟ್ಕೊಟ್ಟಿರಲಿಲ್ಲ. ನಾವು ಎಲ್ಲೂ ಕೂಡ ಅದನ್ನು ಬಿಟ್ಕೊಟ್ಟಿರಲಿಲ್ಲ. ಇವಾಗ ಆ್ಯಕ್ಚುಲಿ ಮೊನ್ನೆ ಮೂವಿ ನೋಡ್ಬೇಕಾದ್ರೆ ನನಗೆ ಅದು ಇದಾಗಿಬಿಡ್ತು. ಅಂದರೆ ನಾನು ಕೂಡ ಆಶ್ಚರ್ಯ ಆಗಿಬಿಟ್ಟೆ. ಅದನ್ನು ತುಂಬ ಚೆನ್ನಾಗಿದೆ. ಅದೇನು ಕ್ರೆಡಿಟ್ ಇದೆ ನಮ್ಮ ಡೈರೆಕ್ಟರ್ಸ್ ಸಲ್ಲಬೇಕು, ನಮ್ಮ ಹೀರೋ ಸಲ್ಲಬೇಕು. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾವು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಹೇಳಿದರೆ ಅದು ಬಿಟ್ಕೊಟ್ಟಂಗೆ ಆಗುತ್ತೆ. ಒಂದು ವಾರ ಎಲ್ಲರೂ ಮೂವಿ ನೋಡಿ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು. ಅಂದರೆ ಒಂದು ಊರಿನ ನೋಡ್ದಂಗೆ ಆಗುತ್ತೆ. ಯಾಕಂದರೆ ಆ ಬೆಟ್ಟ, ಆ ಊರಿನ ಜಾತ್ರೆ, ಆ ಒಂದು ಹೋರಿ ಏನು ರೇಸ್ ಆಗಿರ್ಬೋದು, ಇದೆಲ್ಲ ನಮ್ಮ ಊರಲ್ಲಿ ಮಾತ್ರ ನೋಡೋಕ್ಕೆ ಸಿಗುತ್ತೆ. ನಮಗೆ ಇಲ್ಲಿ ನೋಡೋಕ್ಕೆ ಸಿಗಲ್ಲ ನಮಗೆ ಬ್ಯಾಂಗ್ಳೂರಲ್ಲಿ. ಆ ಥರದ ಒಂದು ಸಿಹಿ ನೆನಪನ್ನು ಊರು ಬಿಟ್ಟು ಬಂದವರಿಗೆ ಇದೊಂದು ಒಳ್ಳೆ ಮೂವಿ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಎಂಜಾಯ್ ಮಾಡ್ತಾರೆ ಅದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.